ಮತ್ತೆ ಅರೆಸ್ಟ್ ಆಗ್ತಾರೆ ಸೌಜನ್ಯ ಪರ ಹೋರಾಟಗಾರ ತಿಮ್ರೋಡಿ ಮನೆಗೆ ನೋಟಿಸ್ ಅಂಟಿಸಿದಂತಹ ಬೆಳ್ತಂಗಡಿ ಪೊಲೀಸರು. ಈವರೆಗೂ ಪೊಲೀಸರಿಗೆ ಯಾವುದೇ ಸ್ಪಂದನೆ ನೀಡದಂತಹ ತಿಮ್ರೋಡಿ ಇಂದು ಪೊಲೀಸ್ ಠಾಣೆಗೆ ಹಾಜರಾಗ್ತಾರ. ಮಹೇಶ್ ಶೆಟ್ಟಿ ತಿಮ್ರೋಡಿ ಕುತೂಹಲ ಮೂಡಿಸಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ನಡೆ ಪೊಲೀಸ್ ಕೇಸ್ ಟಾರ್ಚರ್ ಅಂತ NHRCಗೆ ಕಂಪ್ಲೇಂಟ್ ನೀಡಿರುವಂತಹ ತಿಮ್ರೋಡಿ NHRC ಪ್ರಕ್ರಿಯೆಗೆ ಕಾಯ್ತಾ ಇದ್ದಾರಾ ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೋಮವಾರದೊಳಗಡೆ ವಿಚಾರಣೆ ಹೋಗದಿದ್ರೆ ತಿಮ್ರೋಡಿ ಅರೆಸ್ಟ್ ಆಗ್ತಾರಾ? ಬೆಳ್ತಂಗಡಿ ಪೊಲೀಸರ ನಡೆಗೆ ಎಲ್ಲರ ಚಿತ್ತ ಇದೆ. ಈ ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದ್ರೆ ಸೌಜನ್ಯ ಪರ ಹೋರಾಟಗಾರರಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ, ಹಾಜರಾಗಬೇಕು ಈ ಒಂದು ವಿಚಾರಣೆಗೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಐಡಿಯಾ ಚೆನ್ನಾಗಿ ಮಾಡ್ಕೊಂಡವ್ರೆ. ಏನ್ ಐಡಿಯಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಕೇಸ್ ಟಾರ್ಚರ್ ಅಂತ ಹೇಳಿ NHRCಗೆ ಕಂಪ್ಲೇಂಟ್ ನೀಡಿದ್ದಾರೆ. ಮತ್ತೆ ಸೌಜನ್ಯ ಹೋರಾಟಗಾರರು ತಿಮ್ರೋಡಿಗೆ ಸಂಕಷ್ಟ ಎದುರಾಗಿದೆ. ನಾನು ಹೇಳ್ತೀನಿ, ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಹೇಳೋದಿಲ್ಲ. ಆಕೆಯ ಹೆಸರನ್ನ ಮುನ್ನೆಲೆಗೆ ತರುವಂತಹ ಅವಶ್ಯಕತೆ ನಂಗೂ ಇಲ್ಲ, ನಿಮ್ಗೂ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸೌಜನ್ಯ ಪರವಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಲ್ಲವೇ ಅಲ್ಲ, ಬುರುಡೆ ಗ್ಯಾಂಗ್ನ ಸದಸ್ಯ, ಮಾಸ್ಟರ್ ಮೈಂಡೆಡ್ ಪರ್ಸನ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕೆ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ವಿಚಾರಗಳು ಇಷ್ಟು ಮುಂದುವರೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಬೇರೆಯವರ ಮೇಲೆ ಮಾಡಿರಿದರೆ ಆರೋಪ, ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಮಾಡಿದ್ರೆ ಅದು ಆರೋಪ, ಅದನ್ನ ಅವ್ರು ಸಹಿಸ್ಕೊಂಡು ಹೋಗ್ಬೇಕು. ಇವರ ವಿರುದ್ಧವಾಗಿ ಒಂದೇ ಒಂದು ಮಾತನಾಡಿದ್ರು ಕೂಡ ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಪೊಲೀಸರು ಟಾರ್ಚರ್ ಅಂತ ಹೇಳಿ NHRCಗೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ನೀವು ಬೇರೆಯವ್ರ ಮೇಲೆ ಹೇಳ್ತಾ ಇದ್ದೀರಿ ತಿಮ್ರೋಡಿ ಅವರು ಅಂತಂದ್ರೆ, ನಿಮ್ಮ ಬಗ್ಗೆಯೂ ಬೇರೆಯವ್ರು ಹೇಳಿದಾಗ ನೀವು ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಪೊಲೀಸರ ಹತ್ರ ಗಾಂಚಾಲಿ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅಲ್ಲಿ ವಶಕ್ಕೆ ಪಡೆದುಕೊಳ್ಳಲು ವಿಚಾರಣೆ ಮಾಡಲು ಬಂದಂತಹ ಪೊಲೀಸ್ ಅಧಿಕಾರಿಗಳನ್ನ ಮನೆ ಮುಂದೆ ನಿಲ್ಲಿಸ್ತೀರಾ, ನಿಮ್ಮ ಬಠಾಲಂನ ಕರ್ಕೊಂಬಂದು ಗಲಾಟೆ ಮಾಡಿಸ್ತೀರಾ? ಇದೆಲ್ಲ ಸಿಂಪಲ್ ಅನ್ಕೊಂಡಿದ್ದೀರಾ? ನೀವು ಮಾಡಿದ್ರೆ ಒಂದ್ ಸರಿ, ನೀವು ಬೇರೆಯವರ ಮೇಲೆ ಆರೋಪ ಮಾಡಿದ್ರೆ ಅದು ಸರಿ, ನಿಮ್ಮ ಮೇಲೆ ಬೇರೆಯವರು ಆರೋಪ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟರು ಅದು ತಪ್ಪು. ಅವಾಗ ನ್ಯಾಯ ನೀತಿಗಳೆಲ್ಲವೂ ಬರುತ್ತೆ. ಇಲ್ಲಿ ಸುಮ್ಮನೆ ಆ ತಾಯಿ ಸೌಜನ್ಯ ಅವರ ಹೆಸರನ್ನು ತೆಗೆದುಕೊಂಡು ಬರಬೇಡಿ ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ. ಮತ್ತೆ ಅರೆಸ್ಟ್ ಆಗ್ತಾರ ಸೌಜನ್ಯ ಪರ ಹೋರಾಟಗಾರ ತಿಮ್ರೋಡಿ ಎನ್ನುವಂತ ಪ್ರಶ್ನೆ ಮೂಡಿದೆ. ತಿಮ್ರೋಡಿ ಮನೆಗೆ ನೋಟಿಸ್ ಅಂಟಿಸಿದಂತಹ ಬೆಳ್ತಂಗಡಿಯ ಪೊಲೀಸರು, ಇವರಿಗೂ ಕೂಡ ಪೊಲೀಸರಿಗೆ ಯಾವುದೇ ಸ್ಪಂದನೆಯನ್ನ ತಿಮ್ರೋಡಿ ನೀಡಿಲ್ಲ. ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾರಾ ಇಂದು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನನ್ನ ಲೆಕ್ಕ ಡೌಟೇ ಇದೆ. ಕುತೂಹಲವನ್ನ ಮೂಡಿಸಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಈ ಒಂದು ನಡೆ. ಪೊಲೀಸ್ ಕೇಸ್ ಟಾರ್ಚರ್ ಅಂತ ಹೇಳಿ NHRCಗೆ ಕಂಪ್ಲೇಂಟ್ ನೀಡಿರುವಂತಹ ತಿಮ್ರೋಡಿ NHRC ಪ್ರತಿಕ್ರಿಯೆಗೆ ಕಾಯ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೋಮವಾರದ ಒಳಗಡೆ ವಿಚಾರಣೆಗೆ ಹೋಗದಿದ್ರೆ ತಿಮ್ರೋಡಿ ಅರೆಸ್ಟ್ ಆಗ್ತಾರ ಅನ್ನುವಂಥದ್ದು ಬೆಳ್ತಂಗಡಿ ಪೊಲೀಸರ ಚಿತ್ತ. ತಿಮ್ರೋಡಿ ಅವರ ಅಕ್ಕಪಕ್ಕನೇ ಸುಳಿತಾ ಇದೆ. ವೇಟ್ ಅಂಡ್ ವಾಚ್ ತಿಮ್ರೋಡಿ ಅವರ ಪರಿಸ್ಥಿತಿ ಏನಾಗತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.